ನೀವಿಷ್ಟು ಬೇಜವಾಬ್ದಾರಿಯಿಂದ ನಡ್ಕೋತೀರಾ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಆಮ್ರಪಾಲಿ. ನೀವು ಮಾಡಿರೋ ಕೆಲ್ಸದಿಂದ ಏನಾಗಿದೆ ನೋಡಿ, ಅಕ್ಕನ ಕೈಗೆ ಏಟಾಗಿದೆ. ಆಮ್ರಪಾಲಿ, ಅಣ್ಣ ಬೈದಿದ್ ಬೇಜಾರಾಯ್ತಾ? ಅವನೇನೋ ಸಿಟ್ಟಲ್ಲಿ ಹಾಗೆ ಮಾತಾಡಿರ್ತಾನೆ, ನೀವು ಅಷ್ಟೊಂದು ಬೇಜಾರು ಮಾಡ್ಕೋಬೇಡಿ. ಆಪದ್ ಬಾಂಧವ ಮಾತನಾಡಿದ್ದರಲ್ಲಿ ಯಾವ ತಪ್ಪು ಇಲ್ಲ ಅನ್ಯ. ತಪ್ಪಿರುವುದು ನನ್ನ ನಡವಳಿಕೆಯಲ್ಲಿ. ಇದ್ರಲ್ಲಿನ ತಪ್ಪು ಏನೂ ಇಲ್ಲ ಆಮ್ರಪಾಲಿ. ನಿಂಗೆ ಇದೆಲ್ಲ ಏನೂ ಗೊತ್ತಿಲ್ಲ ಅಲ್ವಾ? ಗೊತ್ತಿಲ್ಲದ ಮೇಲೆ ಅದನ್ನು ಉಪಯೋಗಿಸಬಾರದಿತ್ತು. ತಪ್ಪೆಲ್ಲ ಆ ಯುಕ್ತಿದ್ದು. ಅವಳೆ ತಾನೇ ನಿಮ್ ಜೊತೆ ಇದ್ದಿದ್ದು. ಅವಳಿಗೆ ಮೊದ್ಲಿಂದ ಆಮ್ರಪಾಲಿ ಮೇಲೆ ಸಿಟ್ಟು, ಅದಕ್ಕೆ ಬೇಕಂತ ಹೀಗೆ ಮಾಡಿದಾಳೆ. ಇಲ್ಲ ಅನ್ಯ, ಈ ಅಪರಾಧದಲ್ಲಿ ನನ್ನ ಜವಾಬ್ದಾರಿಯನ್ನು ಹೊರಲೇಬೇಕು. ತಪ್ಪನ್ನು ಬೇರೆಯವರ ಮೇಲೆ ಹೊರಿಸುವುದು ಹೇಡಿಯ ಲಕ್ಷಣ. ನನ್ನ ತಂದೆ ನನ್ನನ್ನು ಹೇಡಿಯ ಹಾಗೆ ಬೆಳೆಸಲಿಲ್ಲ. ಆಮ್ರಪಾಲಿ, ಆಪದ್ ಬಾಂಧವ, ನನ್ನನ್ನು ಕ್ಷಮಿಸು. ನನ್ನಿಂದ ದೊಡ್ಡ ಅಪರಾಧವಾಗಿದೆ. ಮನೆಯಲ್ಲಿ ಸ್ಥಳ ಕೊಟ್ಟು ನನ್ನನ್ನು ಕುಟುಂಬದವಳಂತೆ ನೋಡಿಕೊಂಡಿದ್ದೀಯ. ಆದರೆ ನಾನು ಮಾಡಿದ್ದೇನು? ಛಾಯಾಳಿಗೆ ನೋವು ಉಂಟು ಮಾಡಿದ್ದೇನೆ. ಅತಿಥಿ ಸತ್ಕಾರ ಮಾಡಿದವರ ಮನಸ್ಸು ನೋಯಿಸಿದ್ದೇನೆ. ಈ ತಪ್ಪಿಗೆ ಯಾವ ಶಿಕ್ಷೆ ಕೊಟ್ಟರೂ ನಾನು ಅದನ್ನು ಸ್ವೀಕರಿಸಲು ಸಿದ್ಧ. ಹೇಳ್ಬಿಡು ಪ್ರದ್ಯುಮ್ನ, ಮನೆಯಿಂದ ಹೊಡಿ ಅಂತ. ನೀವು ಹೇಳು ಪ್ರದ್ಯುಮ್ನ. ಯಾಕೆ ನನ್ನ ಕೈಯಲ್ಲಿ ಹೇಳಕ್ಕಾಗ್ತಾ ಇಲ್ಲ ಹೊರಡಿ ಅಂತ? ಏನಿದು ಸತ್ಯ? ಸತ್ಯ, ಏನಿದು ಅಂದೆ? ನಾನ್ ಹೇಳಿದ್ದನ್ನ ಚಾಚು ತಪ್ಪದೆ ಕೇಳಿಸ್ಕೊಳ್ಳಿ. ನಿಮ್ ಮಗನ್ ಜೀವನ ಉಳಿಯತ್ತೆ. ಏನ್ ಮಾಡ್ಬೇಕು ಈಶ್ವರಿ? ಫೋನ್ ಮಾಡಿ ಅಣ್ಣಂಗೆ, ನಾನ್ ಹೇಳ್ದಂಗೆ ಹೇಳಿ. ಹಲೋ ರೀ, ಮಾಯಿ ಬರ್ತಾ ಇದ್ದಾರೆ. ಕಾಣಿಸ್ತಾ ಇದೆ ನನ್ಗೆ. ಇಲ್ಲಿ ಯಾಕೆ ಬರ್ತಾ ಇದ್ದಾರೆ? ಅವ್ರಿಗೆಲ್ಲ ಗೊತ್ತಾಗ್ಬಿಡುತ್ತೆ. ಅವ್ರಿಗೆ ಗೊತ್ತಾಗ್ಬಾರ್ದು. ಆ ಮರದ ಮೇಲಿರೋ ಪ್ರದ್ಯುಮ್ನ ಹೆಸರು ಕಾಣಿಸ್ಬಾರ್ದು. ದಯವಿಟ್ಟು ಏನಾದ್ರೂ ಮಾಡಿ. ನಾನು ಬಂದ್ರೆ ಮಾಯಿಗೆ ಡೌಟ್ ಬರುತ್ತೆ. ಅದಕ್ಕೆ ನೀವೇ ಹೋಗಿ ನೋಡಿ ಏನಾಗುತ್ತೆ ಅಂತ. ಹೋಗಿ ಅದಕ್ಕೆ. ಗಂಡ ಹೆಂಡತಿ ಇಬ್ರು ಸೇರಿ ನನ್ನ ಹತ್ರ ಏನೋ ಮುಚ್ಚಿಡ್ತಿದ್ದೀರಾ. ಇವತ್ ನನಗೆ ಗೊತ್ತಾಗ್ಲಿಲ್ಲ ಅನ್ನೋ ಮಾತ್ರಕ್ಕೆ ಸತ್ಯ ಮುಚ್ಚೋಗುತ್ತೆ ಅಂತ ಮಾತ್ರ ಅನ್ಕೋಬೇಡಿ. ಮಾಯಿ ನಿಮಗೇನು ಹೊಸಬ್ಳಲ್ಲ, ನನ್ನ ಹಠನೂ ಹೊಸದಲ್ಲ. ಒಂದು ವಿಷಯ ನೆನಪಲ್ಲಿ ಇಟ್ಕೋ ಸತ್ಯ, ಅರಸು ಮನೆಯಲ್ಲಿ ಮಾಯಿ ಮಾತು ಅಂದ್ರೆ ಪಂಚಾಂಗ. ಮುಂದಿನ ತಿಂಗಳು ಪ್ರದ್ಯುಮ್ನನ್ನು ಉತ್ತರಾಧಿಕರಣ, ಅವನಿಗೆ ಪಟ್ಟ ಕಟ್ಟೆ ಕಟ್ತೀನಿ. ಜೊತೆಗೆ ನೀನ್ ಬಚ್ಚಿಟ್ಟಿರೋ ಸತ್ಯನು ತಿಳ್ಕೊಳ್ತೀನಿ.
ಬಾಯಿ ಮುಚ್ಚು ಯುಕ್ತಿ. ನೀನ್ ಬೇರೆಯವ್ರ ಬಗ್ಗೆ ಏನ್ ಬೇಕಾದ್ರೂ ಮಾತಾಡ್ಬೋದು, ಅವಮಾನ ಮಾಡ್ಬೋದು. ಆದ್ರೆ ನಾನ್ ಒಂದ್ ಮಾತಾಡಿದ್ರೆ ನಿನ್ಗೆ ಅವಮಾನ ಆಗ್ಬಿಡುತ್ತಲ್ವಾ? ನೀನ್ ಏನ್ ಮಾತಾಡ್ತಾ ಇದೀಯ ಅಂತ ನಿನಗ್ ಗೊತ್ತಿಲ್ಲ ಯುಕ್ತಿ. ನನ್ನನ್ ಎದುರು ಹಾಕೊಂಡ್ರೆ ಏನಾಗುತ್ತೆ ಅಂತಾನೂ ನಿನಗ್ ಗೊತ್ತಿಲ್ಲ. ಏನ್ ಮಾಡ್ತೀಯಾ? ನಿನ್ ಕೈಲಿ ಏನು ಮಾಡಕ್ಕಾಗಲ್ಲ. ಆದ್ರೆ ನಾನ್ ಮನ್ಸ್ ಮಾಡಿದ್ರೆ ನಿನ್ ಇಡೀ ಜೀವನನ ಒಂದೇ ಸೆಕೆಂಡ್ ಅಲ್ಲಿ ಚೇಂಜ್ ಮಾಡ್ಬಿಡ್ತೀನಿ. ಓ, ಇಸ್ ಇಟ್? ಹೇಗ್ ಮಾಡ್ತೀಯ ಇದನ್ನೆಲ್ಲ? ಎಲ್ರಿಗೂ ಹೇಳ್ತೀನಿ ನೀನ್ ಮುಚ್ಚಿಟ್ಟಿರೋ ಸತ್ಯನ. ಯಾವ ಸತ್ಯ? ಅದೇ ನನಗ್ ಕಾಲಿದೆ ಅಂತನಾ? ನಿನಗ್ ಕಾಲಿದೆ, ನೀನ್ ಎಲ್ರ ಮುಂದೆ ನಾಟಕ ಮಾಡ್ತಿದ್ದೆ, ನಿನಗ್ ಪ್ರದ್ಯುಮ್ನನ್ ಕಂಡ್ರೆ ಆಗಲ್ಲ ಅಂತ. ಅಯ್ಯೋ ಅಯ್ಯೋ, ನೀನ್ ಹಾಗೆಲ್ಲ ಮಾಡಿದ್ರೆ ನಾನು ಏನ್ ಮಾಡ್ಲಿ? ಅಯ್ಯೋ ದೇವ್ರೆ. ಯುಕ್ತಿ, ಪ್ರದ್ಯುಮ್ನ, ಆನ್ಯಾ, ನಿನಾದ್, ಬೃಂದಾ, ಎಲ್ರು ಬನ್ನಿ, ಬೇಗ ಬನ್ನಿ. ಅಕ್ಕ, ಆರಾಮಾಗಿದೆಯಾ? ಯುಕ್ತಿ, ಏನಾಯ್ತು? ಹೇಳು ಯುಕ್ತಿ. ಯುಕ್ತಿ, ಯಾಕೆ ಸುಮ್ನೆ ನಿಂತಿದ್ಯಾ? ಹೇಳು. ಯುಕ್ತಿ, ಏನಾಯ್ತು ಅಂತ ಹೇಳ್ತೀಯಾ? ಯುಕ್ತಿ ಏನೋ ವಿಷಯ ಹೇಳ್ಬೇಕು, ಎಲ್ಲಾರ್ನೂ ಕರಿ ಅಂತ ಹೇಳಿದ್ಲು, ಅದಕ್ಕೆ ಕರೆದೆ. ಯಾಕೆ ಸುಮ್ನೆ ನಿಂತಿದ್ಯಾ ಯುಕ್ತಿ? ಹೇಳು. ಏನಾದ್ರೂ ಹೇಳ್ಬೇಕಂತಿದ್ರೆ ಬೇಗ ಹೇಳು. ನಮ್ಗೇನು ಬೇರೆ ಕೆಲ್ಸ ಇಲ್ವಾ? ಪರವಾಗಿಲ್ಲ, ಭಯ ಪಟ್ಕೋಬೇಡ, ನಾನಿದ್ದೀನಿ, ಹೇಳು. ಅವಳನ್ನ ಒಳ್ಳೆಯವಳನ್ನಾಗಿ ಮಾಡಿ ನನ್ನನ್ನೇ ಕೆಟ್ಟವನ್ ತರ ನೋಡ್ತಾ ಇದ್ದೀರಾ? ನಡೆಯೋದಕ್ ಬರುತ್ತೆ ಛಾಯಂಗೆ. ಅವಳೇ ನನ್ನ ತಳ್ಳಿದ್ದು. ಎಲ್ಲರ ಹತ್ರ ಸುಳ್ಳು ಹೇಳ್ತಾ ಇದ್ದಾಳೆ. ನೀನ್ ಏನೇ ಹೇಳಿದ್ರು ಈ ಮನೇಲಿ ನಿನ್ನ ನಂಬೋರು ಯಾರು ಇಲ್ಲ. ಹಂಗಂತ ನಿನ್ನ ತಡಿತೀನಿ ಅಂತ ಮಾತ್ರ ಅನ್ಕೋಬೇಡ. ಹೇಳು, ನಿನ್ ಏನೇನ್ ಅನ್ಸುತ್ತೋ ಎಲ್ಲರಿಗೂ ಹೇಳು. ಅದು ಏನಿಲ್ಲ. ಏನಿಲ್ಲ ಅಂತ ಯಾಕೆ ಸುಳ್ಳು ಹೇಳ್ತಾ ಇದೀಯಾ? ಹೇಳೋದಕ್ಕೆ ನಿನ್ ಹತ್ರ ವಿಷಯ ಇದೆ. ಹೇಳಕ್ಕೆ ಭಯನ, ಸಂಕೋಚನ? ಏನ್ ವಿಷಯ ಹೇಳು ಯುಕ್ತಿ. ನನ್ನ ಹತ್ರ ಯಾಕೆ ಸಂಕೋಚ? ಯುಕ್ತಿ, ನೀನ್ ಏನು ಯೋಚನೆ ಮಾಡ್ಬೇಡ, ನಾನೇ ಹೇಳ್ತೀನಿ. ಇವಳು ಹೇಳ್ಬೇಕನ್ಕೊಂಡಿರೋ ವಿಷಯ ಏನು ಅಂದ್ರೆ, ಸತ್ಯನೇ ಎಲ್ಲ ಅಳಿಸಿರ್ಬೇಕು ಇಂದ್ರ. ಹಾಗನ್ಸತ್ತಮ್ಮ ನಿಂಗೆ? ಅನುಮಾನನೇ ಇಲ್ಲ. ದೇವಿಯಾನಿ ಅಷ್ಟು ಗಾಬರಿಯಲ್ಲಿ ಅಲ್ಲಿ ಬರ್ತಾಳೆ ಅಂದ್ರೆ ಏನರ್ಥ? ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಏನೋ ಮುಚ್ಚಿಟ್ಟಿದ್ದಾರೆ. ನಾನ್ ಬರೋದ್ ಗೊತ್ತಾಗಿ ಆ ಮರದ ಮೇಲೆ ಇದ್ದಿದ್ದನ್ನ ಅಳಿಸ್ಬಿಟ್ಟಿದ್ದಾನೆ. ಏನಿತ್ತು ಅಂತಾನೆ ಗೊತ್ತಾಗ್ಲಿಲ್ಲಮ್ಮ ಮರದ ಮೇಲೆ. ಯಾವ್ದಾರ ಹೆಸರಿರ್ಬೋದಾ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಆದ್ರೆ ಒಂದು ಮಾತ್ರ ನಿಜ, ಆ ಮರದ ಮೇಲೆ ಇರೋ ವಿಷಯಕ್ಕೂ ಪ್ರದ್ಯುಮ್ ನನಗೂ ಏನೋ ಸಂಬಂಧ ಇದೆ. ಯುಕ್ತಿ ನಿಮ್ ಹತ್ರ ಹೇಳ್ಬೇಕು ಅನ್ಕೊಂಡ್ ವಿಷಯ ಏನು ಅಂದ್ರೆ, ಅವನಲ್ಲಿ ಫೋನ್ ಇಟ್ಟಿದ್ದು ಆಮ್ರಪಾಲಿ ಅಲ್ಲ, ಯುಕ್ತಿ. ಇದ್ ನಿಜಾನ ಯುಕ್ತಿ? ಎಂತ ಕಂತ್ರಿ ನೀನು ಛಾಯಾ.
ಯುಕ್ತಿ ಯಾಕೆ ಸುಮ್ನೆ ನಿಂತಿದ್ಯಾ? ಪ್ರದ್ಯುಮ್ನ ಏನೋ ಕೇಳ್ತಾ ಇದ್ದಾನೆ, ಹೇಳು, ಮಾತಾಡು. ಯಾಕೆ ಹೀಗ್ ಮಾಡ್ದೆ ಯುಕ್ತಿ? ನಾನು ಆಮ್ರಪಾಲಿಗೆ ಅಷ್ಟೊಂದೆಲ್ಲ ಬೈತಿದ್ದೆ, ಸುಮ್ನೆ ನಿಂತಿದ್ಯಲ್ಲ, ಆಗ್ಲೂ ಏನೋ ಅನ್ಸ್ಲಿಲ್ವಾ ನಿಂಗೆ? ಅದು ಪ್ರದ್ಯುಮ್ನ ಈ ತರ ಮಾಡೋದಕ್ಕೆ ಏನಾದ್ರೂ ಕಾರಣ ಇರುತ್ತಣ್ಣ. ಮನೆಗ್ ಬಂದಾಗಿಂದ ಆಮ್ರಪಾಲಿ ಮೇಲೆ ಹೊಟ್ಟೆ ಕಿಚ್ಚಿ ಅವಳಿಗೆ. ಮುರುಡೇಶ್ವರಕ್ಕೆ ಹೋದಾಗ್ಲೂ ಹೀಗೆ ಮಾಡಿದ್ಲು. ಯಾಕೆ ಅಷ್ಟೊಂದು ಹೊಟ್ಟೆ ಕಿಚ್ಚು ನಿನ್ಗೆ ಆಮ್ರಪಾಲಿ ಮೇಲೆ? ಅವಳು ನಿಂಗೆ ಏನ್ ಮಾಡಿದಾಳೆ? ಅವಳು ಹೀಗ್ ಮಾಡೋದಕ್ಕೆ ಕಾರಣ ಆಮ್ರಪಾಲಿ ಅಲ್ಲ ಪ್ರದ್ಯುಮ್ನ, ನೀನು. ಅಕ್ಕ ನಾನಾ? ಹೌದು, ನೀನೇ ಪ್ರದ್ಯುಮ್ನ. ಇವಳು ಮನೆಗ್ ಬಂದು 1 ತಿಂಗಳಾಯ್ತು. ಇವಳಿಗೆ ಒಂದೇ ಒಂದು ಗಿಫ್ಟ್ ಆರು ತಂದ್ಕೊಟ್ಟಿದ್ಯಾ? ಗಿಫ್ಟ್ ಬಿಡು, ಅಟ್ಲೀಸ್ಟ್ ಒಂದು ರೋಸ್ ಆರು ತಂದ್ಕೊಟ್ಟಿದ್ಯಾ? ನೀನ್ ಮದ್ವೆ ಆಗೋ ಹುಡುಗಿ ಇವಳು. ಇವಳು ಮುಂದೆ ಆಮ್ರಪಾಲಿ ಗಿಫ್ಟ್ ತಂದ್ಕೊಟ್ರೆ ಇವಳಿಗೆ ಬೇಜಾರಾಗಲ್ವಾ? ಹಾಗಂತ ಆಮ್ರಪಾಲಿಗೆ ಏನಾದ್ರೂ ಆಗಿದ್ರೆ? ಅಕ್ಕ ಬಂದಿದ್ರಿಂದ ಅನಾಹುತ ತಪ್ತು, ಆದ್ರೆ ಅಕ್ಕಂಗೆ ನೋವಾಯ್ತು. ಯುಕ್ತಿ ಮಾತ್ ಕೇಳ್ಕೊಂಡು ಆಮ್ರಪಾಲಿ ಅಲ್ಲೇ ಮುಖ ಇಟ್ಕೊಂಡಿದ್ರೆ ಅವ್ರ ಮುಖ ಸುಟ್ಟೋಗ್ತಾ ಇರ್ಲಿಲ್ವಾ? ಹೋಗ್ಲಿ ಬಿಡಿ, ಇವಳಿಗೆ ತಾನ್ ಮಾಡಿದ ತಪ್ಪು ಅಂತ ಗೊತ್ತಾಗಿದೆ. ಅದಕ್ಕೆ ಎಲ್ರಿಗೂ ಹೇಳ್ತೀನಿ ಕರಿ ಅಂತ ನನಗ್ ಹೇಳಿದ್ಲು. ಯುಕ್ತಿ, ಆಗ್ಲೇ ಹೇಳ್ತಿದ್ಯಲ್ಲ ಎಲ್ಲರ ಹತ್ರ ಸಾರಿ ಕೇಳ್ಬೇಕು ಅಂತ. ಕೇಳು. ಈ ವಿಷಯ ಕೆಟ್ಟ ಕನ್ಸು ಅಂತ ಇಲ್ಲಿಗೆ ಮುಗ್ದು ಹೋಗ್ಲಿ, ಕೇಳ್ಬಿಡು. ಸಾರಿ ಪ್ರದ್ಯುಮ್ನ, ಎಲ್ರಿಗೂ ಸಾರಿ. ನನಗಲ್ಲ ಅಕ್ಕ, ಸಾರಿ ಹೇಳ್ಬೇಕಾಗಿರೋದು ಆಮ್ರಪಾಲಿಗೆ. ಆಯ್ತು, ಅವಳಿಗೂ ಸಾರಿ ಕೇಳ್ತೀನಿ. ಬರ್ಬೇಕು ಬರ್ಬೇಕು ಅಮ್ಮ ಮಗ. ಬಾ ಮಾಯಿ, ಬಾ ಅಣ್ಣ. ಯಾಕೋ ನಿಮ್ಮ ನೋಡ ತುಂಬಾ ಸುಸ್ತಾದಂಗಿದೆ. ನಮ್ಮ ಆರೋಗ್ಯದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಐಶ್ವರಿ. ಇಷ್ಟು ವರ್ಷ ನೀನು ವಿಚಾರಿಸ್ಕೊಳ್ದೆ ಇದ್ರೂ ನಾವು ಆರೋಗ್ಯವಾಗಿ ನೆಮ್ಮದಿಯಾಗಿದ್ದೀವಿ. ನಿಜ ಮಾಯಿ, ಆದ್ರೆ ನೆಮ್ಮದಿ ಯಾವಾಗ್ಲೂ ಇರಲ್ವಲ್ಲ, ಅದಕ್ಕೆ ಕೇಳಿದೆ. ಹೋಗ್ಲಿ ಬಿಡಿ, ಎಲ್ಲೋ ಹೊರಗೆ ಹೋಗಿದ್ರಿ ಅಂತ ಕಾಣಿಸುತ್ತೆ. ಹೋಗಿದ್ ಕೆಲ್ಸ ಏನು ತೊಂದ್ರೆ ಇಲ್ದೆ ಆಯ್ತಾ? ನಾನು ಎಷ್ಟ್ ದಡ್ಡಿ, ಅಮ್ಮ ಮಗ ಎಲ್ಲಿ ಬಾಯ್ ಬಿಡ್ತೀರಾ, ಅದು ನನ್ ಮುಂದೆ. ಹೋಗ್ಲಿ ಬಿಡಿ ಮಾಯಿ, ಮುಖ ತುಂಬಾ ಬಾಡಿದೆ, ಒಳಗ್ ಬಂದ್ ಕೂತ್ಕೋ ತಂಪಾಗಿ. ಇದ್ದಾಗ ಅನುಭವಿಸ್ಬಿಡ್ಬೇಕು ಅಲ್ವಾ? ಇವಳು ಆಡ್ತಾ ಇರೋದು ನೋಡಿದ್ರೆ ನಾನು ಯೋಚನೆ ಮಾಡಿದ್ದು ಸರಿಯಾಗೇ ಇದೆ ಇಂದ್ರ. ಹೌದಮ್ಮ, ಆ ಮರದ ಬಗ್ಗೆ ಇವಳಿಗೇನೋ ಗೊತ್ತು ಅನ್ಸುತ್ತೆ. ಇವಳೇ ದೇವಿಯ ನಿನ್ನ ಕರ್ಕೊಂಡು ಬಂದ್ಬಿಟ್ಟು ಹೋಗಿದ್ರು ಆಶ್ಚರ್ಯ ಇಲ್ಲ. ಈಗೇನ್ ಮಾಡೋದು? ಆ ಮರದ ಮೇಲಿನ ವಿಷಯ ಹೇಗ್ ತಿಳ್ಕೊಳ್ಳೋದು? ಬೇರೆ ದಾರಿ ಇರುತ್ತೆ ಇಂದ್ರ, ಹುಡುಕ್ಬೇಕಷ್ಟೆ. ಅದೇನು ಕಷ್ಟ ಇಲ್ಲ ಬಿಡು. ಈಗಾಗಲೇ ಸತ್ಯ ದೇವಿಯಾನಿ ಗಾಬರಿಯಲ್ಲಿ ಇರ್ತಾರೆ. ಗಾಬರಿಯಲ್ಲಿ ಇರೋರು ತಪ್ಪು ಮಾಡೇ ಮಾಡ್ತಾರೆ. ಅವರು ತಪ್ಪು ಮಾಡೋದಕ್ಕೆ ನಾವು ಕಾಯ್ಬೇಕು ಅಷ್ಟೇ. ಅವರೇ ದಾರಿ ತೋರಿಸ್ತಾರೆ. ಇದು ಮಾಯಿಗೆ ಹೇಗ್ ಗೊತ್ತಾಯ್ತು? ನೀವೇ ಹೇಳಿದ್ರಲ್ಲ. ನಾನಾ? ಹಾ, ಯಾಕೆ ನೆನ್ಪಿಲ್ವಾ? ಅವತ್ ಹೋಲಿ ಹಬ್ಬದ ದಿನ ನೀವೇ ಬಾಯ್ ಬಿಟ್ರಲ್ಲ.
ಇಲ್ಲ ದೇವ್, ಅವತ್ತು ನಾನು ಕುಡಿಯೋಕೆ ಅಂತ ಕೂತಿದ್ದೆ. ಈಶ್ವರಿ ಬೇಡ ಅಂತ ಬಾಟ್ಲು ತಗೊಂಡು ಹೋಗ್ಬಿಟ್ಲು. ಅದೇ ಸಮಯಕ್ಕೆ ಇಂದ್ರ ಬಂದು ಬಾಂಗ್ ಕೊಟ್ಟ, ನಾನು ಕುಡಿದ್ಬಿಟ್ಟೆ. ಈ ಬಾಯ್ ಬಿಡ್ಲಿ ಅಂತಾನೆ ಕುಡ್ಸಿದ್ರೋ ಏನೋ. ಇರ್ಬೋದು ದೇವು. ಅವತ್ ನಾನು ಏನಂದೆ? ನಿಮಗ್ ಬೇಜಾರಾದಾಗೆಲ್ಲ ಮರ್ದ ಹತ್ರ ಮಾತಾಡಕ್ ಬರ್ತೀರಾ ಅಂತ ಹೇಳಿದ್ರಿ. ಹಾಗಾದ್ರೆ ಮಾಯಿ ನನಗೆ ಬೇಜಾರಾಗ್ಲಿ ಅಂತಾನೆ ಉತ್ತರಾಧಿಕರಣದ ಬಗ್ಗೆ ಮಾತಾಡಿದ್ರ? ಈಶ್ವರಿನೂ ಹಾಗೆ ಅಂದ್ಲು. ಎಂತ ಕಲ್ ಮನ್ಸು ಮಾಯಿದು. ಮಗನ್ ನೆಮ್ಮದಿ ಹಾಳಾದ್ರೂ ಸರಿ, ಮುಚ್ಚಿಟ್ಟಿರೋ ಗುಟ್ಟು ಗೊತ್ತಾಗಬೇಕು ಅವ್ರಿಗೆ. ಕ್ಷಮಿಸು ದೇವು. ಆ ಬಾಂಗ್ ಕೊಡ್ದ ಅಮಲ್ನಲ್ಲಿ ನೀನು ಕೊಟ್ಟ ಮಾತನ್ನ ಮರ್ತು ಬಿಡ್ತಾ ಇದ್ದೆ. ಆಗಿದ್ದಾಗೋಯ್ತು ರೀ, ಈಗೇನು ಮಾಡಕ್ ಆಗಲ್ಲ. ಆದ್ರೆ ಮುಂದೆ ಆಗದನ್ನ ನಾವ್ ತಡಿಬಹುದು. ದಯವಿಟ್ಟು ಇನ್ ಮುಂದೆ ಕುಡಿಬೇಡಿ. ಇಲ್ಲ ದೇವು, ನಾನು ಇನ್ಮೇಲೆ ಕುಡಿಯಲ್ಲ. ನನ್ ಮಗನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಾನು ಇನ್ಮೇಲೆ ಕುಡಿಯಲ್ಲ. ಏನಿದು ಆಪದ್ ಬಾಂಧವ? ಐಸ್ ಕ್ರೀಮ್. ಓ, ಮಂಜಿನ ಮಿಠಾಯಿಯೇ? ಹೌದು. ಆಕ್ಚುಲಿ ನಾನು ಸಾರಿ ಕೇಳೋಣ ಅಂತ ಬಂದೆ. ಕುತ್ಕೋಬೋದಾ? ತೊಳಿತೀನಿ, ದಯವಿಟ್ಟು ತೊಗೊಳ್ಳಿ. ಓ, ಆಮ್ರಫಲದ ಮಂಜಿನ ಮಿಠಾಯಿ. ಮ್ಯಾಂಗೋ ಐಸ್ ಕ್ರೀಮ್, ಕರೆಕ್ಟ್. ಬಹಳ ರುಚಿಯಾಗಿದೆ. ನೋಡಿ, ತುಂಬಾ ತಣ್ಣಗಿದೆ, ಮೆತ್ತಗ್ತೀನಿ. ಏನಾಯ್ತು? ಐಸ್ ಕ್ರೀಮು ನಿಮ್ ತುಟಿ ಮೇಲೆ ಮೆತ್ಕೊಂಡಿದೆ, ಅದು ಮೀಸೆ ತರ ಕಾಣಿಸ್ತಾ ಇದೆ. ಒಂದ್ ನಿಮಿಷ. ಯಾರು ನೀನು? ಆಮ್ಲಪಾಲಿ. ಅಲ್ಲ ಅಲ್ಲ, ಆಮ್ಲಪಾಲಿ. ಅಯ್ಯೋ ಸೂರ್ಯದೇವ, ಆಮ್ಲಪಾಲಿ. ಅದಕ್ಕೆ ಹೇಳಿದ್ದು ಸ್ವಲ್ಪ ಮೆತ್ತಗ್ತೀನಿ ಅಂತ. ತಂಡಿಗೆ ನಾಲ್ಗೆ ದಪ್ಪ ಆಗಿದೆ.
ಆಮ್ಲಪಾಲಿ ಅಯ್ಯೋ ಮರ್ತೇ ಹೋಯ್ತು ಸಾರಿ ಕೇಳಕ್ ಬಂದೆ ಆಮ್ರಪಾಲಿ ಶೇಕ್ 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 ಶೇಕ್